ಬಾಸ್ ಟಿವಿ ವೀಕ್ಷಕರೆಲ್ಲರಿಗೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಹೊಸ ವರ್ಷದ ಶುಭಾಶಯಗಳು. ಯುಗಾದಿ ವರ್ಷ ಭವಿಷ್ಯ 2026. ಸಿಂಹರಾಶಿ. ಸಿಂಹರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಶುಭಫಲಗಳು ಪ್ರಾಪ್ತಿಯಾಗಿದೆ ಮತ್ತು ಪ್ರಾಪ್ತಿ ಆಗ್ತಾ ಇದೆ. ಸಿಂಹರಾಶಿ ಅಂದ ತಕ್ಷಣ ನಮಗೆ ಮನಸ್ಸಿಗೆ ಬರುವುದು ವಿಶೇಷವಾಗಿ ಒಂದು ಚೈತನ್ಯ, ಒಂದು ಶಕ್ತಿ, ಒಂದು ಬಲ, ಒಂದು ಎನರ್ಜಿ. ಹೀಗೆ ಸಿಂಹರಾಶಿ ಅಂದ ತಕ್ಷಣ ನಮಗೆ ಫಸ್ಟ್ ಗೋಚರ ಆಗೋದೇನು? ಸೂರ್ಯ, ರವಿ, ಆತ್ಮಕಾರಕ, ಜೀವಕಾರಕ, ನೇಮ್ ಆ್ಯಂಡ್ ಫೇಮ್ ಬರುತ್ತೆ ಮತ್ತು ಪ್ರಕಾಶ ಗ್ರಹ. ಇದು ಸಾಮಾನ್ಯವಾಗಿ ಬರೋ ಯೋಚನೆ, ಸಾಮಾನ್ಯ ಒಂದು ಯೋಚನೆ ಬರುತ್ತೆ. ಈಗ ಸಿಂಹರಾಶಿಯವರು ಅಂತಂದರೆ ಒಂದು ಹಠ ಸಾಧನೆ ಮಾಡತಕ್ಕಂಥವ್ರು, ಒಂದು ಚಾಲೆಂಜ್ ಇರತಕ್ಕಂಥ ವ್ಯಕ್ತಿಗಳು, ಶಕ್ತಿ, ಸಾಹಸ, ಪರಾಕ್ರಮ, ಶೌರ್ಯ, ಇದಕ್ಕೆಲ್ಲ ಹೆಸರಾಗಿರ್ತಕ್ಕಂಥವ್ರು ಸಿಂಹರಾಶಿಯವರು ಎನ್ನುವಂಥ ಭಾವನೆ ಮನುಷ್ಯನಲ್ಲಿ ಮೂಡಿ ಬರ್ತದೆ. ಹೆಸರು ಹೇಳಿದ ತಕ್ಷಣ ಬರುತ್ತೆ. ಯಾಕೆ ಹಾಗೆ ಬರುತ್ತೆ? ಸಿಂಹ ಅಂದ ತಕ್ಷಣ ಒಂದು ರಾಜ, ಒಂದು ಹೆಸರಿನಲ್ಲಿ ಒಂದು ಎನರ್ಜಿ ಇದೆ. ಹಾಗಾಗಿ ಸಿಂಹ ಒಂದು ರಾಜಗ್ರಹ. ಯಾರು? ರವಿ ರಾಜಗ್ರಹ. ದ್ವಾದಶಾತ್ಮ ದಿವಾಕರ. ಈ ಒಂದು ದ್ವಾದಶ ರಾಶಿಗಳಿಗೆ ಯಾರು ಆತ್ಮಕಾರಕ, ಜೀವಕಾರಕನಾಗಿರ್ತಕ್ಕಂಥ ರವಿಯ ಒಂದು ರಾಶಿ. ಇದು ಮಹಾಬಲಿಷ್ಠವಾಗಿರತಕ್ಕಂಥ ರಾಶಿ. ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶಕ್ತಿ, ಸಾಹಸ, ಪರಾಕ್ರಮ, ಧೈರ್ಯ ಇವೆಲ್ಲವೂ ಇರತಕ್ಕಂತಹದ್ದು. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ಯಾವುದೇ ಕೋರ್ಟು ಕಚೇರಿ ವ್ಯಾಜ್ಯ ವ್ಯವಹಾರದಲ್ಲಿ ಶತ್ರುಧ್ವಂಸ ಆಗ್ತದೆ ಅಂತ ವಿಶೇಷವಾಗಿರ್ತಕ್ಕಂಥ ಶಕ್ತಿ ಬಲ ಪ್ರದರ್ಶನ ಮಾಡತಕ್ಕಂಥ ರಾಶಿ ಅಂದರೆ ಇದು ಸಿಂಹರಾಶಿ. ಆದರೆ ಸಿಂಹರಾಶಿಯವರಿಗೆ ಎಷ್ಟು ನಮಗೆ ಒಳ್ಳೆಯ ಫಲಗಳು ದೊರಕುತ್ತೋ ಅಷ್ಟೇ ಅಶುಭ ಫಲಗಳು ಕೂಡ ಕೆಲವು ಸಮಯದಲ್ಲಿ ಸಿಂಹರಾಶಿಯವರಿಗೆ ಬರ್ತದೆ. ಯಾಕೆ? ಯುದ್ಧೋ ಜಯವು. ಒಂದು ಯುದ್ಧದಲ್ಲಿ ಜಯ ಆಗ್ಬೋದು, ಒಂದು ಯುದ್ಧದಲ್ಲಿ ಅಪಜಯ ಆಗ್ಬೋದು. ಎರಡು ಸಮಾನ ಮನಸ್ಸಿನಿಂದ ತೆಗೆದುಕೊಳ್ಬೇಕಾಗ್ತದೆ. ಒಂದು ರಾಜ ಅಂತಂದ್ರೆ ಯುದ್ಧದಲ್ಲಿ ಗೆಲುವು ಬರುತ್ತೆ, ಸೋಲು ಬರುತ್ತೆ. ಅದನ್ನು ಸಮಾನ ಸ್ಥಿತಿಯಲ್ಲಿ ಗೆಲ್ಲಬೇಕು. ಸೋಲನ್ನ ಒಂದೇ ರೀತಿಯ ಮನಸ್ಸಿನ ತಗೋಬೇಕು. ಲಾಭ ಮತ್ತೆ ನಷ್ಟವನ್ನು ಕೂಡ ಒಂದೇ ರೀತಿ ತಗೋಬೇಕಾಗ್ತದೆ ಅಂತ ಒಂದು ರಾಶಿ ಇದು. ಹಾಗಾಗಿ ಸಿಂಹರಾಶಿಯವರಿಗೆ ತುಂಬಾ ಒಂದು ಹಂತದಲ್ಲಿ ತುಂಬಾ ಉತ್ತಮ ಸ್ಥಿತಿಗೆ ಹೋಗ್ತೀರಿ. ಒಳ್ಳೆ ರೀತಿಯಲ್ಲಿ ಮನೆ, ಫ್ಲಾಟು, ಕಾರು ತೆಗೆದುಕೊಳ್ತೀರಿ. ಕುಟುಂಬ ಚೆನ್ನಾಗಿರುತ್ತೆ, ದಾಂಪತ್ಯ ಕುಟುಂಬ ಚೆನ್ನಾಗಿರುತ್ತೆ, ಮನೆ ಮಕ್ಕಳು ಸಂಸಾರ ತುಂಬಾ ಚೆನ್ನಾಗಿರುತ್ತೆ. ತಂದೆ ತಾಯಿಗಳು ಒಳ್ಳೆ ನಿಮಗೆ ಪೂರಕವಾಗಿರ್ತಾರೆ. ತಂದೆ ತಾಯಿ ಆಸ್ತಿ ಸಿಗುವಂತ ಯೋಗ, ಪಿತರಾಯಿತ ಆಸ್ತಿ ಸಿಗುವಂತ ಯೋಗಗಳು ಕೂಡ ನಿಮಗಿದೆ. ವಿಕ್ರಮದಿಂದ ನೀವು ಎಲ್ಲವನ್ನು ಕೂಡ ಕೋರ್ಟು ಕಚೇರಿ ವ್ಯಾಜ್ಯ ಎಲ್ಲವನ್ನು ಗೆದ್ದು ಶತ್ರುಧ್ವಂಸ ಆಗುವಂತ ಯೋಗ, ಪಿತರಾಯಿತ ಆಸ್ತಿ ಸಿಗುವಂತ ಯೋಗ, ಜೊತೆಗೆ ನಿಮಗೆ ಎಲ್ಲಿ ಹೋದ್ರೂ ಕೂಡ ನಿಮಗೆ ಸ್ಥಾನ ಮಾನ ಗೌರವ ಸಿಗುವಂತ ಯೋಗಗಳು ಈ ಒಂದು ಸಿಂಹರಾಶಿಯವರಿಗೆ ಪ್ರಾಪ್ತಿ ಆಗ್ತದೆ. ಆದ್ರೆ ಹಠ ಸ್ವಭಾವ ಜಾಸ್ತಿ ಇರುತ್ತೆ. ಕೆಲವು ಹಠ ಜಾಸ್ತಿ ಮಾಡಿಕೊಂಡು ಕೆಲವೊಂದು ನಷ್ಟ ಮಾಡ್ಕೊಂಡಿರ್ತೀರಾ. ಕೆಲವೊಂದಷ್ಟು ಅವಸರ ಮಾಡ್ಕೊಂಡು ಅರ್ಜೆಂಟ್ ಮಾಡ್ಕೊಂಡು ನೀವು ತೊಂದರೆ ಅನುಭವಿಸ್ತೀರಾ. ಕೆಲವೊಂದಷ್ಟು ನಿಧಾನ ಮಾಡ್ಕೊಂಡು ತೊಂದರೆ ಅನುಭವಿಸ್ತೀರಾ. ಕೆಲವೊಂದು ಸಮಯ ಪ್ರಜ್ಞೆಯನ್ನು ತಾವು ಕಳ್ಕೊಳ್ತೀರಾ ಎನ್ನುವಂತಹದ್ದು ಬಹಳ ಮುಖ್ಯವಾದ ಒಂದು ಮೈನಸ್ ಪಾಯಿಂಟ್ ಆಗುತ್ತೆ. ನೀವು ಎಲ್ಲಿ ತಾಳ್ಮೆ ಕಳ್ಕೊತೀರಾ ಅಂದ್ರೆ ಕೆಲಸ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತೀರಾ, ಕೆಲವು ಆಗೋದೇ ಇಲ್ಲ ಅಂತ ಬಿಟ್ಬಿಡ್ತೀರಾ. ಆಗೋ ಕೆಲಸಕ್ಕೂ ಆಗದೇ ಇರೋ ಕೆಲಸಕ್ಕೂ ನೀವು ಮ್ಯಾಚ್ ಮಾಡೋದಿಲ್ಲ, ಇದು ಆಗುತ್ತಾ ಇಲ್ವಾ ಅಂತ ಚಿಂತನೆ ಮಾಡೋದಿಲ್ಲ. ಅವಸರ ಜಾಸ್ತಿ ಮಾಡ್ಕೋತೀರಾ. ಅವಸರವನ್ನ ಕಡಿಮೆ ಮಾಡ್ಕೊಳ್ಳಿ, ತಾಳ್ಮೆಯನ್ನ ಕಳ್ಕೋಬೇಡಿ. ಸ್ವಲ್ಪ ಯೋಚನೆ ಮಾಡಿ. ಒಂದಿನ ಮಾಡೋ ಕೆಲಸನ 2 ದಿನ ಯೋಚನೆ ಮಾಡಿ ಪ್ರತಿಯೊಂದು ಕಾಲ ಅವಕಾಶ ತೆಗೆದುಕೊಳ್ಳಿ. ಕೆಲವು ಸಮಯ ತೆಗೆದುಕೊಂಡು ಮಾಡಿ, ನಿಮಗೆ ಸರಿ ಹೋಗ್ತದೆ. ನೀವು ಅವಸರವನ್ನ ಕಡಿಮೆ ಮಾಡ್ಕೊಳ್ಳಿ, ನಿಧಾನ ಮಾಡಿ, ಟೈಮ್ ತಗೊಳ್ಳಿ. ಯಾವುದೋ ಕೆಲಸಕ್ಕೆ ಒಂದು ಟೈಮ್ ಏನಿರುತ್ತೆ ನೋಡಿ. ಪ್ರತಿಯೊಂದನ್ನು ಕೂಡ ನಾವು ಸಮಯವನ್ನ ಕಾದು ಮಾಡಬೇಕಾಗ್ತದೆ. ಆ ಕಾಯ್ದೆ ಇದ್ರೆ ಆ ಸಮಯ ಬರೋದಿಲ್ಲ. ಒಂದು ನಾವು ಕೆಲಸ ಮಾಡ್ತೀವಿ ಅಂದ್ರೆ ಆ ಕೆಲಸಕ್ಕೆ ಕೆಲವು ಟೈಮ್ ಬೇಕಾಗುತ್ತೆ. ಆ ಟೈಮನ್ನು ಅದಕ್ಕೆ ಕೊಡದೇ ಇದ್ದಾಗ ಆ ಕೆಲಸ ಸರಿಯಾಗಿ ಆಗೋದಿಲ್ಲ. ತಾವು ಯೋಚನೆ ಮಾಡಿ. ನಿಮಗೆ ಒಂದು ಹಾಲು ಒಂದು ದಿವಸ ಇರುತ್ತೆ, ಹಾಗಂತ 2 ದಿನ, 1 ದಿನ ಇರುತ್ತೆ. 1 ದಿನ ಇರತಕ್ಕಂಥ ಹಾಲನ್ನು ನಾವು ಹಾಳಾಗೋ ಮುಂಚೆ ಹೆಪ್ಪಾಕಬೇಕು. ಹೆಪ್ಪಾಕಿದ್ರೆ ಮೊಸರಾಗತ್ತೆ. ಹಾಗಂತ ಹಾಳಾದ್ರೆ ತಿನ್ನಕ್ಕಾಗಲ್ಲ, ಮೊಸರ ತಿನ್ನಕ್ಕಾಗತ್ತೆ. ಹಾಗೆ ನಮಗೆ ಸಮಯ ಪ್ರಜ್ಞೆ ಇರಬೇಕು. ಹಾಗೆ ಪ್ರತಿಯೊಂದನ್ನು ಕೂಡ ಸಂಸ್ಕಾರ ಮಾಡಬೇಕಾಗ್ತದೆ. ಸಂಸ್ಕಾರ ಅಂತಂದ್ರೆ ಒಂದು ಹಂತದಿಂದ ಇನ್ನೊಂದು ಹಂತಕ್ಕೆ ಆ ಕಾಲವನ್ನ ತೆಗೆದುಕೊಂಡು ಸಮಯವನ್ನು ತೆಗೆದುಕೊಳ್ತಾ ಹೋಗ್ಬೇಕಾಗತ್ತೆ. ಹಾಗಂತ ನಾವು ಎಲ್ಲವನ್ನೂ ನಿಧಾನ ಮಾಡಬೇಕು ಅಂತಲ್ಲ. ಕೆಲವು ನಿಧಾನ ಮಾಡಿದ್ರೆ ಒಳ್ಳೇದಾಗುತ್ತೆ, ಕೆಲವು ಅರ್ಜೆಂಟಿಂದ ಒಳ್ಳೇದಾಗುತ್ತೆ. ಕೆಲವು ಅರ್ಜೆಂಟ್ ಮಾಡಲೇಬೇಕು, ಇಲ್ಲಾಂದ್ರೆ ನಿಮ್ಗೆ ನಾಳೆ ಆ ಕೆಲಸ ಆಗಲ್ಲ. ಅದು ಅವಸರ ಮಾಡಬೇಕು. ಹಾಗಂತ ಎಲ್ಲದೂ ಅವಸರ ಮಾಡಬಾರ್ದು, ಎಲ್ಲ ನಿಧಾನ ಮಾಡಬಾರ್ದು. ನೀವು ಸ್ವಲ್ಪ ಯೋಚನೆ ಮಾಡಿ, ಟೈಮ್ ತಗೊಂಡು ಮಾಡಿ. ನಿಮಗೆ ತುಂಬ ಒಳ್ಳೆಯ ಶುಭ ಫಲಗಳು ಜೀವನದಲ್ಲಿ ನಿಮಗೆ ಬಂಗಾರದ ಇದರಲ್ಲಿ ಬರೆದಿಡಬೇಕು, ಅಕ್ಷರದಲ್ಲಿ ಬರೆದಿಡಬೇಕು ಅಂಥ ಒಳ್ಳೆಯ ಸಮಯಗಳು ಈಗ ಪ್ರಾಪ್ತಿ ಆಗ್ತಾ ಇದೆ. ಹಾಗಾಗಿ ಆಗ್ತಾ ಇದೆ. ಹಾಗಾಗಿ ಒಂದು ಒಳ್ಳೆಯ ಒಂದು ಸಮಯ. ನೀವು ಗೋಲ್ಡ್ ತಗೋಬಹುದು, ಬೆಳ್ಳಿ ತಗೋಬಹುದು, ಆಸ್ತಿ ತಗೋಬಹುದು. ಆ ನಂತರ ನೀವು ಯಾವುದೇ ಬಿಸ್ನೆಸ್ಗೆ ಕೈ ಹಾಕ್ಬೋದು. ಎಲ್ಲವೂ ಕೂಡ ಒಳ್ಳೆಯ ಫಲಗಳು ಉಂಟಾಗುತ್ತೆ. ವಿವಾಹದೇ ಇರತಕ್ಕಂಥ ವ್ಯಕ್ತಿಗಳಿಗೆ ವಿವಾಹ ಆಗುವಂಥ ಯೋಗ ಇದೆ. ಇನ್ನು ಕೆಲವೊಂದಷ್ಟು
ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಪ್ರಮೋಷನ್ ಸಿಗುವಂಥ ಯೋಗ. ಈ ಕೆಲವು ಕಂಪನಿಗಳನ್ನು ನಡೆಸ್ತಕ್ಕಂಥ ಒಂದು CEO ಗಳಿರ್ತಾರೆ, MDಗಳಿರ್ತಾರೆ, ಚೇರ್ಮನ್ಗಳಿರ್ತಾರೆ, ಅಂಥವರಿಗೆ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಮತ್ತು ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು, ನರ್ಸಿಂಗ್ ಕಾಲೇಜ್ ನಡ್ತಕ್ಕಂಥವ್ರು, ಶಾಲಾ ಕಾಲೇಜ್ ನಡೆಸ್ತಕ್ಕಂಥ ಯಾರು ಓನರ್ಶಿಪ್ ಇರುತ್ತೆ, ಚೇರ್ಮನ್ಗಳಿರ್ತಾರೆ, ಟ್ರಸ್ಟ್ಗಳಿರ್ತದೆ, ಕೆಲವು ಸೊಸೈಟಿ ಆ್ಯಕ್ಟಲ್ಲಿ ಕೆಲಸಗಳು ಮಾಡ್ತಾರೆ, ಆ ಒಂದು ಗ್ರೂಪಲ್ಲಿ ಕೆಲಸ ಮಾಡ್ತಾರೆ, ಅವರಿಗೆಲ್ಲ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಅವರು ಒಳ್ಳೆಯ ಒಂದು ಹುದ್ದೆಗೆ ಹೋಗುವಂಥ ಯೋಗ ಕೂಡ ಇರುತ್ತೆ. ದೇವಸ್ಥಾನ ಕಟ್ತಕ್ಕಂಥದ್ದು, ನದಿ ಸ್ನಾನ ಮಾಡ್ತಕ್ಕಂಥದ್ದು, ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನು ಮಾಡ್ತಕ್ಕಂಥದ್ದು, ಸಮುದ್ರ ಸ್ನಾನ ಮಾಡ್ತಕ್ಕಂಥದ್ದು, ದೇವರ ದರ್ಶನವನ್ನು, ಕ್ಷೇತ್ರ ದರ್ಶನವನ್ನು, ಕ್ಷೇತ್ರ ವಿಧಿಗಳನ್ನು ಮಾಡ್ತಕ್ಕಂಥದ್ದು ಶುಭಫಲಗಳು ತಮಗೆ ಪ್ರಾಪ್ತಿಯಾಗತ್ತೆ. ಎಷ್ಟೋ ವರ್ಷಗಳಿಂದ ತಾನು ಮಾಡಬೇಕು ಅಂದುಕೊಂಡಿರ್ತಕ್ಕಂಥ ಕೆಲಸಗಳು ಈಗ ಕೈಗೂಡಿ ಬರುವಂಥ ಯೋಗ ಇದೆ. ಸಿಂಹರಾಶಿಯವರಿಗೆ ರಾಜಕೀಯ ವ್ಯಕ್ತಿಗಳಾಗಿದ್ದರೆ ರಾಜಕೀಯದಲ್ಲಿ ಒಳ್ಳೆಯ ಒಂದು ಬೆಳವಣಿಗೆ, ರಾಜಕೀಯದಲ್ಲಿ ಯಶಸ್ಸು, ಕೀರ್ತಿ ತಮಗೆ ಇರುತ್ತೆ. ರಾಜಕೀಯ ಒಂದು ಹುದ್ದೆ, ನಿಮಗೆ ಒಳ್ಳೆಯ ಹುದ್ದೆ ಸಿಗುವಂಥ ಯೋಗ ಕೂಡ ನಿಮಗಿದೆ. ಹಾಗಾಗಿ ಈ ಒಂದು ಸಿಂಹರಾಶಿಯವರಿಗೆ ಅತ್ಯಂತ ಶುಭಫಲವನ್ನು ಹೇಳೋದಕ್ಕೆ ನನಗೆ ತುಂಬ ಸಂತೋಷ ಆಗುತ್ತೆ. ಯಾಕೆ ಅಂತಂದರೆ ನಿಮಗೆ ಪೂರ್ವ ಪುಣ್ಯ ಚೆನ್ನಾಗಿದೆ, ಮಕ್ಕಳು ವಿದ್ಯಾವಂತರು ಜ್ಞಾನವಂತರಾಗ್ತಾರೆ, ಹೊರದೇಶಕ್ಕೆ ಹೋಗಿ ಓದುವಂಥ ಯೋಗ, ಇಲ್ಲೂ ಓದ್ಬೋದು, ಹೊರದೇಶದಲ್ಲಿ ಹೋಗ್ಬೋದು, ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ತಾವು ಹೋಗುವಂಥ ಯೋಗ ಇದೆ. ಮಕ್ಕಳು ತುಂಬ ಚುರುಕಿದ್ದಾರೆ, ಅವ್ರು ಒಳ್ಳೆಯ ಒಂದು ವಿಜ್ಞಾನಿಗಳಾಗ್ತಾರೆ, ಅಂದರೆ ಸೈಂಟಿಸ್ಟ್ ಆಗ್ತಾರೆ, ಇಲ್ಲ ಅಂತಂದರೆ ಅವರು ಡಿಫೆನ್ಸ್ನಲ್ಲಿ ಕೆಲಸ ಮಾಡ್ತಾರೆ, ಇಲ್ಲ ಅಂತಂದರೆ IAS IPS ಓದ್ತಾರೆ, ಒಂದು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟಲ್ಲಿ ಇರ್ತಾರೆ, ಒಂದು ಆಡಳಿತಾಧಿಕಾರಿಯಾಗಿ ಒಂದು ದೊಡ್ಡ ಹುದ್ದೆಯಲ್ಲಿ ಇದ್ದು ಅವ್ರು ಒಳ್ಳೆಯ ಒಂದು ಸ್ಥಾನಮಾನ ಗೌರವವನ್ನು ತೆಗೆದುಕೊಳ್ಳುವಂಥ ಯೋಗ ಮತ್ತು ಸಿಗುವಂಥ ಯೋಗ ಇದೆ. ಅದನ್ನು ನೋಡಿ ನೀವು ತಂದೆ ತಾಯಿಗಳು ಮಕ್ಕಳ ಒಂದು ಒಳ್ಳೆಯ ಒಂದು ಹುದ್ದೆಯನ್ನು ನೋಡಿ ಸಂತೋಷ ಪಡ್ತಕ್ಕಂಥ ಯೋಗ ನಿಮಗಿದೆ. ಹಾಗಾಗಿ ನಿಮ್ಮ ಮಕ್ಕಳು ಒಳ್ಳೆಯ ಒಂದು ಜ್ಞಾನಾರ್ಜನೆ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ, ತುಂಬ ಓದಿ ಮುಗಿದ್ರೆ ಒಳ್ಳೆಯ ಜಾಬ್ ಸಿಗುತ್ತೆ ಅವರಿಗೆ. ಅದರಿಂದ ಕೂಡ ನಿಮಗೆ ಯಾವುದೇ ರೀತಿಯ ಒಂದು ಹಾನಿ ಇಲ್ಲ. ನಿಮ್ಮ ಕುಟುಂಬದ ಮಕ್ಕಳಿಂದ ಒಳ್ಳೆಯದಾಗುತ್ತೆ, ದಾಂಪತ್ಯದಲ್ಲಿ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ವಿ, ಉದ್ಯೋಗದಲ್ಲಿ ಯಶಸ್ಸು ಕೂಡ ಸಿಗುತ್ತೆ. ಎಲ್ಲ ರೀತಿಯ ಒಂದು ಸುಖ, ಶಾಂತಿ, ನೆಮ್ಮದಿ ಸಿಗುವಂಥ ಯೋಗಗಳು ನಿಮಗಿದೆ. ಅಷ್ಟಮದಲ್ಲಿ ತಮಗೆ ನಾವು ಹೇಳ್ತೀವಿ, ಅಷ್ಟಮದಲ್ಲಿ ತಮ್ಮ ರಾಶಿಗೆ ಶನಿ ಇದ್ದಾನೆ ಅಂತ ಹೇಳ್ತೀವಿ. ಅಷ್ಟಮದಲ್ಲಿ ಶನಿ ಇದ್ರೆ ಏನು ಮಾಡ್ತದೆ? ಸ್ಥಾನ ಬದಲಾವಣೆ ಆಗುತ್ತೆ. ಸ್ಥಾನ ಬದಲಾವಣೆ ಯಾವ ರೀತಿ ಆಗ್ಬೋದು ತಮಗೆ ಯೋಚನೆ ಮಾಡಿ. ಯಾಕೆಂದರೆ ಷಷ್ಠ ಸಪ್ತಮಾಧಿಪತಿಯಾಗಿ ಅಷ್ಟಮದಲ್ಲಿ ಇರೋದು, ಅಷ್ಟಮ ಇರೋದ್ರಿಂದ ಆಯುಷ್ಯ ಸ್ಥಾನ ಚೆನ್ನಾಗಿರ್ತದೆ, ಆಯುಷ್ಯ ವೃದ್ಧಿ ಆಗ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ, ಸ್ಥಾನ ಬದಲಾವಣೆ ಆಗ್ತದೆ ಅಂತೇಳಿ. ಸ್ಥಾನ ಬದಲಾವಣೆ ಅಂದರೆ ಹೇಗೆ? ಇರೋದನ್ನು ಕಳ್ಕೊಳ್ಳೋದೇ ಒಂದು ಸ್ಥಾನ ಬದಲಾವಣೆ ಅಂತಲ್ಲ, ಇರೋದು ಪ್ರಮೋಷನ್ಗೆ ಹೋಗೋದು ಒಂದು ಸ್ಥಾನ ಬದಲಾವಣೆ. ನಿಮಗೆ ಪ್ರಮೋಷನ್ ಸಿಗುತ್ತೆ, ಮನೆ ಬದಲಾವಣೆ, ಕೆಲಸ ಬದಲಾವಣೆ, ಆಫೀಸ್ ಬದಲಾವಣೆ ಮಾಡ್ತಕ್ಕಂಥ ಯೋಗ ಇದೆ. ಮಾಡಿದ್ರೆ ನಮಗೆ ಹುದ್ದೆ ದೊಡ್ಡದಾಗಿ ಸಿಗುತ್ತೆ, ಕಮ್ಮಿ ಆಗುತ್ತೆ ಅಂತ ತಿಳ್ಕೊಬೇಡಿ. ನಮಗೆ ಸ್ಥಾನ ಬದಲಾವಣೆ ಯಶಸ್ಸು ಸಿಗುತ್ತೆ. ಯಾಕೆ ಅಂದರೆ ತಮ್ಮ ಫಲ ಆಗಿದೆ. ಹಾಗಾಗಿ ಸ್ವಲ್ಪ ಮಟ್ಟಿಗೆ ನಿಮ್ಮ ಫ್ರೆಂಡ್ಸಲ್ಲಿ ಸ್ವಲ್ಪ ಇದಾಗತ್ತೆ, ಅಂದರೆ ಮನಸ್ತಾಪ ಬರುತ್ತೆ. ನಿಮ್ಮ ಸ್ನೇಹಿತರಲ್ಲಿ ಮನಸ್ತಾಪ ಬರೋದು, ಕುಟುಂಬದಲ್ಲಿ ಮನಸ್ತಾಪ ಸಣ್ಣ ಪುಟ್ಟದ್ದು ಬರ್ತದೆ. ಯಾಕೆ ಅಂದರೆ ಸಪ್ತಮದಲ್ಲಿರ್ತಕ್ಕಂಥ ರಾಹು, ರಾಶಿಯಲ್ಲಿರ್ತಕ್ಕಂಥ ಕೇತು ಸಣ್ಣ ಸಣ್ಣ ವಿಚಾರಕ್ಕೆ ಸ್ವಲ್ಪ ಕಾಂಪ್ಲಿಕೇಶನ್ ಮಾಡ್ತಾರೆ. ಅದನ್ನು ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನೀವು ಯಾವುದೋ ಒಂದು ಇಶ್ಯೂಸ್ ನಿಮಗೆ ಸಣ್ಣ ಪುಟ್ಟದ್ದು ಬರ್ತಾ ಇರುತ್ತೆ, ಅದನ್ನು ತಾವು ಹೆಚ್ಚಿಗೆ ಅದಕ್ಕೆ ಮಹತ್ವ ಕೊಡಬೇಕಾಗಿಲ್ಲ. ಯಾಕೆ ಅಂದರೆ ಅದು ಆ ಗ್ರಹಗತಿ ಹಾಗೆ ಮಾಡಿಸತ್ತೆ. ಹಾಗಾಗಿ ಸ್ವಲ್ಪ ಸುಮ್ಮನೆ ಇದ್ರಾಯ್ತು, ನೀವು ಅವಶ್ಯಕತೆ ಇದ್ದರೆ ಮಾತಾಡ್ಬೋದು, ಅದು ಒಂದೆರಡು ಮಾತಾಡ್ಬೋದು, ಇಲ್ಲ ಸರಿಯಾದ ಒಂದು ಪ್ರಾಪರಾಗಿ ಆನ್ಸರ್ ಕೊಡ್ಬೋದು. ಇಲ್ಲ ಅಂತ ಸರಿ ಆಯ್ತಪ್ಪ ಮಾರಾಯ ಇರಲಿ ಬಿಡಿ ಅಂತ ಹೇಳ್ಬಿಡ್ಬೇಕು. ಅವರಿಗೆ ಬಿಟ್ಬಿಡೋದು, ನೀವೇ ದೊಡ್ಡರು ಅಂತ ಬಿಟ್ಬಿಟ್ರೆ ನಿಮ್ಮ ಸಮಸ್ಯೆಗಳು ಅಲ್ಲೇ ಸಾಲ್ವ್ ಆಗಿಬಿಡ್ತದೆ. ಹಾಗಾಗಿ ನಿಮ್ಗೆ ನಷ್ಟ ಆಗುವಾಗ ಮತ್ತೆ ನೀವು ಮಾತಾಡಬೇಕು. ನಷ್ಟ ಆಗಲಿಲ್ಲ, ಕಷ್ಟ ಆಗಲಿಲ್ಲ ಅಂದರೆ ಸರಿ ಆಯಿತು, ನೀವೇ ದೊಡ್ಡವರು ಅಂತ ಬಿಟ್ಬಿಟ್ರೆ ಅವರು ನಿಮ್ಮ ಪರವಾಗಿ ಇರ್ತಾರೆ, ನಿಮಗೆ ಸಪೋರ್ಟ್ ಮಾಡ್ತಾರೆ. ಅದು ನಿಮಗೆ ಒಂದು ಒಳ್ಳೆಯ ಪಾಸಿಟಿವ್ ಅಂತ ಯೋಚನೆ ಅಂತ ನಾವು ಹೇಳಬೇಕು. ಹಾಗಾಗಿ ನಿಮಗೆಲ್ಲ ರೀತಿಯ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಸಿಗುವಂಥ ಯೋಗ ನಿಮಗೆ. ಅಧ್ಯಾಪಕರುಗಳಿಗೆ, ವಿದ್ಯಾರ್ಥಿಗಳಿಗೆ, ನ್ಯಾಯವಾದಿಗಳಿಗೆ, ವೈದ್ಯರಿಗೆ ಎಲ್ಲರೂ ಕೂಡ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಕಾರ್ಮಿಕ ವರ್ಗದವರಿಗೂ ಕೂಡ ಒಳ್ಳೆಯ ಶುಭಫಲಗಳು ಪ್ರಾಪ್ತಿಯಾಗತ್ತೆ. ಆಯುಷ್ಯ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವೂ ಕೂಡ ನಿಮ್ಮ ಜೀವನದಲ್ಲಿ, ನಿಮ್ಮ ಕುಟುಂಬದಲ್ಲಿ ನೆಲೆಸುವಂಥ ಯೋಗ ಈ ಒಂದು ಸಿಂಹರಾಶಿಯವರಿಗೆ ಇರೋದ್ರಿಂದ ಸಕಲ ಸೌಭಾಗ್ಯ ಇವರಿಗೆ ದೊರಕುತ್ತೆ. ಇದು ನಿಮ್ಮ ಪ್ರಾಮಾಣಿಕತೆ, ನಿಷ್ಠೆ, ಶ್ರದ್ಧೆ ಯಾವತ್ತೂ ಕೂಡ ನಿಮಗೆ ಅದು ಕೆಲಸ ಕೊಡುತ್ತೆ. ಅಂದರೆ ಒಳ್ಳೆಯದನ್ನು ಪಾಸಿಟಿವ್ ಆಗಿ ನಿಮಗೆ ಕೊಡುತ್ತೆ. ಅದು ಯಾವತ್ತೂ ಕೂಡ ನಿಮ್ಮ ದೇವರು ನಿಮ್ಮ ಕೈಯನ್ನು ಬಿಡೋದಿಲ್ಲ. ಹಾಗಾಗಿ ಒಂದು ವೇಳೆ ಸಿಂಹರಾಶಿಯವರು ತೊಂದರೆಯಲ್ಲಿ, ಕಷ್ಟದಲ್ಲಿ, ಕಾರ್ಪಣ್ಯದಲ್ಲಿದ್ದರೆ ಹತ್ತಿರ ಇರತಕ್ಕಂತಹ ಈಶ್ವರನ ದೇವಸ್ಥಾನಕ್ಕೆ ಹೋಗಿ 9 ಸೋಮವಾರ ಬಿಲ್ವಪತ್ರೆಯಿಂದ ಅರ್ಚನೆ ಮಾಡಿ ನಿಮ್ಮ ಕಷ್ಟ, ನಷ್ಟ, ದುಃಖ ಎಲ್ಲವೂ ಪರಿಹಾರ ಹೊಂದಿ ಸುಖ, ಶಾಂತಿ, ಸಮೃದ್ಧಿ, ವಸ್ತುವಾಹನ, ಧನಕನಕಾದ ಐಶ್ವರ್ಯಗಳು ನಿಮ್ಮ ಮನೆಯಲ್ಲಿ ನೆಲೆಸುತ್ತೆ. ಶುಭವಾಗಲಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.